ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ತುರ್ತು ಪರಿಹಾರ ಕಲ್ಪಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘಟನೆ ವತಿಯಿಂದ ಉಪತಹಶೀಲ್ದಾರ್ ಪ್ರಭಾಕರ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಮಾಗಡಿ ತಾಲೂಕಿನಲ್ಲಿ ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟ ಸಿಲುಕಿದ್ದು ತಾಲೂಕನ್ನು ಬರಪೀಡಿತ ಎಂದು ಘೋಷಿಸುವಂತೆ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘಟನೆಯಿಂದ ಮನವಿ ಮಾಡಿದೆ. ಈ ವೇಳೆ ರಾಜ್ಯ ಯುವ ಘಟಕದ ಅಧ್ಯಕ್ಷ ಆರ್ ದಿನೇಶ್ ಮಾತನಾಡಿ, ಮಾಗಡಿ ತಾಲೂಕಿನಲ್ಲಿ ಸಮರ್ಪಕ ಮಳೆಯಾಗದೆ ಬೆಳೆಗಳು ಹಾನಿಯಾಗಿವೆ. ಕುಡಿಯುವ ನೀರಿನ ಸಮಸ್ಯೆ ಉಲ್ಲಣಗೊಂಡಿದ್ದು ಜಾನುವಾರುಗಳಿಗೆ ನೀರು ಮತ್ತು ಮೇವು ಸಿಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ರೈತರು ತಮ್ಮ ಜಾನುವಾರುಗಳನ್ನು ಕಸಾಯಿಖಾನೆಗೆ ಕಳಿಸುವಂತಹ ದುಸ್ಥಿತಿ ಎದುರಿಸುತ್ತಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸಂಘಟನೆಯ ರಾಜ್ಯಾಧ್ಯಕ್ಷ ಬಾಳೇನಹಳ್ಳಿ ಶಿವನಗೌಡ ಮಾತನಾಡಿ, ಸರ್ಕಾರ ರೈತರಿಗೆ ದೊರಕಿಸಬೇಕಾದ ಎಲ್ಲ ಸೌಲಭ್ಯಗಳನ್ನು ತಕ್ಷಣವೇ ಸಮರ್ಪಕವಾಗಿ ಒದಗಿಸಬೇಕು ಎಂದು ಒತ್ತಾಯಿಸಿದರು. ತಾಲೂಕು ಅಧ್ಯಕ್ಷ ಲಿಂಗರಾಜ್ ಎಂ ಮಾತನಾಡಿ, ರೈತರ ಸಾಲ ಮನ್ನಾ ಮಾಡಬೇಕು, ಉಚಿತ ಬಿತ್ತನೆ ಬೀಜ ವಿತರಿಸಬೇಕು, ಬೆಳೆ ವಿಮೆ ಘೋಷಿಸಬೇಕು ಹಾಗೂ ಮಾಗಡಿ ತಾಲೂಕನ್ನು ತಕ್ಷಣವೇ ಬರಪೀಡಿತ ತಾಲೂಕು ಎಂದು ಘೋಷಿಸಿ ವಿಶೇಷ ಪರಿಹಾರ ಪ್ಯಾಕೇಜ್ ನೀಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಈ ವೇಳೆಯಲ್ಲಿ ಜುಟನಹಳ್ಳಿ ಕೃಷ್ಣಮೂರ್ತಿ, ಹಾರೋಹಳ್ಳಿ ರಮೇಶ್, ಉಪಾಧ್ಯಕ್ಷ ಗೊಲ್ಲಹಳ್ಳಿ ರಾಜಣ್ಣ, ಜಿಲ್ಲಾಧ್ಯಕ್ಷ ಮಂಜುನಾಥ್, ಹುಲಿಯೂರು ದುರ್ಗ ಹೋಬಳಿಯ ಕೆಎಸ್ ರಾಜು, ಸೈಯದ್ ರಿಯಾ, ರಾಮಣ್ಣ, ಚೆಲುವೇಗೌಡ, ಬೈರ್ನಳ್ಳಿ ನಾಗೇಶ್, ಉಚ್ಚೇಗೌಡ, ಮುನಿಯಪ್ಪನಪಾಳ್ಯ ರಾಮಣ್ಣ, ನಾಗೇಶ್, ಚಿಕ್ಕಣ್ಣ, ಮಾಯನಾಕನಹಳ್ಳಿ ವೆಂಕಟಪ್ಪ, ಮುನಿಯಪ್ಪನಪಾಳ್ಯ ರಂಗ ಸೇರಿದಂತೆ ಹಲವು ರೈತರು ಭಾಗಿಯಾಗಿದ್ದರು. ಬರದ ಸಂಕಷ್ಟದಿಂದ ತತ್ತರಿಸುತ್ತಿರುವ ರೈತರ ಬೇಡಿಕೆಗೆ ಸರ್ಕಾರ ಯಾವ ರೀತಿ ಸ್ಪಂದಿಸಲಿದೆ ಎಂಬುದು ಕಾದು ನೋಡಬೇಕಿದೆ. ಸರ್, ಎಲ್ರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘದ ವತಿಯಿಂದ ನಾವು ಮಾಗಡಿ ತಾಲೂಕಿನ ದಂಡಾಧಿಕಾರಿಗಳವರಿಗೆ ಮನವಿಯನ್ನು ಬರಪೀಡಿತ ತಾಲೂಕಾಗಿ ಘೋಷಣೆ ಮಾಡಬೇಕು ಅಂತ ಮನವಿಯನ್ನು ಕೊಡುವುದರ ಮುಖಾಂತರ ಇವತ್ತು ನಾವು ಈ ತಾಲೂಕು ಕಚೇರಿಗೆ ಬರುವಂಥ ಅನಿವಾರ್ಯತೆ ಬಂದಿದೆ. ಆದ್ದರಿಂದ ನಮ್ಮ ಕೆಂಪೇಗೌಡ ರಾಜ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶಿವನಗೌಡರು ಮತ್ತು ತಾಲೂಕು ಅಧ್ಯಕ್ಷರಾದಂಥ ಎಸ್ ಲಿಂಗರಾಜು ಮತ್ತು ರಾಮನಗರ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಹಾರೋಹಳ್ಳಿ ರಮೇಶ್ ಅವರು ಹಾಗೂ ನಮ್ಮ ಕರ್ಲಮಂಗಲದ ಮಂಜುನಾಥ್ ಅವರು ಜಿಲ್ಲಾಧ್ಯಕ್ಷರು, ಎಲ್ಲ ಉಚ್ಚೇಗೌಡರು, ಕೃಷ್ಣಮೂರ್ತಿರವರು, ರಾಮಣ್ಣವರು ಮತ್ತು ಚೆಲುವೇಗೌಡರು ಮತ್ತು ನಮ್ಮ ಪ್ರದೀಪ್ ಅವರು, ನಮ್ಮ ಗೊಲ್ಲಹಳ್ಳಿ ರಾಜಣ್ಣ ಅವರು, ಎಲ್ಲ ನಮ್ಮ ರೈತರ ಮುಖಂಡರುಗಳು ಇವತ್ತು ಈ ಕೆಲಸವನ್ನು ಮಾಡಬೇಕು ಅಂತ ನಾವು ಲಿಂಗರಾಜ್ ಅವರು ಹೇಳಿದ್ದೀನಿ. ದಯಮಾಡಿ ಈಗ ಈ ಕೆಲಸವನ್ನು ನಾವು ಹಮ್ಮಿಕೊಬೇಕಾಯಿತು. ನಾವು ಕೆಲವೇ ದಿನಗಳಿಂದ ನಾವು ಈ ಯೋಚನೆಗಳನ್ನ ಹಾಕ್ಕೊಂಡು ಏನು ಇವತ್ತು ಈಗ ಆಗ ಮಳೆ ಬರ್ತದೆ ಅಂತ ಹೇಳಿ ನಾವು ಕಾಯ್ದು, ಆದರೂ ಕೂಡ ವರುಣನ ಕೃಪೆ ಧರೆಗೆ ಬೀಳಲಿಲ್ಲ. ಆದ್ದರಿಂದ ಇವತ್ತು ಎಲ್ಲರೂ ಸೇರಿ ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಇವತ್ತು ಒಂದು ಏನು ಒಳ್ಳೇದು ಮಾಡಬೇಕು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ರೈತರಿಗೆ ಸಿಗಬೇಕಾದಂಥ ಏನೇ ಸವಲತ್ತನ್ನು ಕೂಡ ಇವತ್ತು ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ, ಅವರ ಖಾತೆಗೆ ಹೋಗುವಂಥ ಕೆಲಸನ ನಮ್ಮ ಇವರು ಏನು ನಮ್ಮ ತಾಲೂಕು ಆಡಳಿತಾಧಿಕಾರಿಗಳು ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಒಂದು ವೇಳೆ 1 ಎಕರೆಗೆ ನಾವು 40,000 ರೂಪಾಯಿಗಳನ್ನ ಬೆಳೆ ಆಗೋದಿಲ್ಲ ಅಂತ ಆಲೆ ತೀರ್ಮಾನ ಜನಗಳಲ್ಲಿ ಬಂದ್ಬಿಟ್ಟಿದೆ. ಆದರೆ ಇವತ್ತು 40,000 ರೂಗಳನ್ನ ನಮ್ಮ ರೈತರ ಖಾತೆಗೆ ಜಮೆ ಮಾಡುವುದರ ಮುಖಾಂತರ ಮೊನ್ನೆ ತಗೊಂಡಿರೋಂಥ ಬೆಳೆ ಸಾಲ ಮನ್ನಾವನ್ನು ಮಾಡಿದ್ರೆ ರೈತರು ಜೀವಂತವಾಗಿರೋದಕ್ಕೆ, ಉಸಿರು ಬಿಡೋದಕ್ಕೆ ಕಾರಣ ಆಗ್ತದೆ. ಇವತ್ತು ಹೈನುಗಾರಿಕೆಯಲ್ಲಿ ಎಲ್ಲ ನಮ್ಮ ರೈತಾಪಿಗಳು ಅದನ್ನೇ ಕುಲಕಸುಬಾಗಿ ಮಾಡ್ಕೊಂಡಿದ್ದಾರೆ. ದಯಮಾಡಿ ಆ ದನಗಳಿಗೆ ಮೇವು ಹಂಚೋದಕ್ಕೆ ತುಂಬಾ ಭಾಳ ಜೀವದಲ್ಲಿ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರ್ತದೆ. ಆದರೂ ಕೂಡ ಇವತ್ತು ರೈತರುಗಳು ಕಷ್ಟನೋ ಸುಖನೋ ಇವತ್ತು ಜೀವನ ಮಾಡಬೇಕು, ನಾವು 4 ಜನಕ್ಕೆ ಅನ್ನವನ್ನು ಹಾಕಬೇಕು ಅಂತ ಹೇಳಿ ಇವತ್ತು ನಮ್ಮ ರೈತರುಗಳು ಹಗಲಿರುಳು ದುಡಿತಾ ಇದ್ದಾರೆ. ಅದನ್ನು ನೀವೆಲ್ಲ ಸರ್ಕಾರಿ ಅಧಿಕಾರಿಗಳು ಗಣನೆಗೆ ತೆಗೆದುಕೊಂಡು ನಮ್ಮ ರೈತರಿಗೆ ಭಾಳ ಒಳ್ಳೆಯ ಕೆಲಸವನ್ನು, ಒಳ್ಳೆಯ ಸಹಾಯವನ್ನು ಮಾಡಿದ್ರೆ ನಿಮ್ಮ ಒಳ್ಳೆಯ ಕುಟುಂಬಕ್ಕೆ ಭಾಳ ಅನುಕೂಲ ಆಗ್ತದೆ. ರೈತರನ್ನ ಗಣನೆಗೆ ತಗೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನು ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತರ ಸಂಘಟನೆಯಿಂದ ಈ ಒಂದು ಮನವಿಯನ್ನು, ಮಳೆ ಬರೆದಿರೋ ರೈತರಿಗೆ ಏನು ತೊಂದರೆ ಆಗಿದೆ ಈ ಬಗ್ಗೆ ನೀವು ಸರ್ಕಾರಕ್ಕೆ ಏನು ಮನವಿ ಸಲ್ಲಿಸಿದ್ದೀರಾ, ಇದನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ
ನಾವು ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಆದಷ್ಟು ಬೇಗ ನಿಮಗೆ ಇದರ ಪರಿಹಾರ ಸಿಗಲಿ ಅನ್ನೋದು ನನ್ನ ಆಶಯ ಸಹ. ಹಾಗಾಗಿ ಈ ಒಂದು ಶಾಂತಿಯಿಂದ ಈ ಒಂದು ಸಂಘಟನೆ ಮೂಲಕ ಬಂದು ಈ ಒಂದು ಮನವಿಯನ್ನು ಸಲ್ಲಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ನಮ್ಮ ನಾಡಿನ ಜನತೆಗೆ. ಇಲ್ಲಿ ನನ್ನ ಸಂಘದ ಮುಖಂಡರುಗಳು, ನನ್ನ ಸಂಘದ ಎಲ್ಲ ಕಾರ್ಯಕರ್ತರಿಗೆಲ್ಲ ಧನ್ಯವಾದ ಹೇಳ್ತಾ, ನನ್ನ ರೈತರುಗಳಿಗೆಲ್ಲ ಧನ್ಯವಾದ ಹೇಳ್ತಾ, ನನ್ನ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂದರೆ ಮಳೆ ಬರದೇ ಇರೋ ಕಾರಣಕ್ಕೆ ಅವೆಲ್ಲ 2-3 ತಿಂಗಳಾಗಬೇಕಾಯ್ತು, 1 ತಿಂಗಳು 2 ತಿಂಗಳಾಗಬೇಕಾಯ್ತು ಹೊಲ ಬಿತ್ತನೆ ಹಾಕಿ. ಈಗ ಮಳೆ ಬಂದಿಲ್ಲ, ಮಳೆ ಬರದೇ ಇರೋ ಕಾರಣಕ್ಕೆ ಎಲ್ಲರಿಗೂ ತೊಂದರೆ ಆಗಿದೆ. ಇವಾಗ ಏನಾಗಿದೆ ಅಂದರೆ ದನಿಗೆ ಹುಲ್ಲು ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಈಗ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಈಗ ಹಂಗಾಗಿರೋದ್ರಿಂದ ಏನೋ ನಮ್ಮ ಸರ್ಕಾರದಲ್ಲಿ ಈಗ ಮುಖ್ಯಮಂತ್ರಿಗಳು ನಮಗೆ ರೈತರುಗಳಿಗೆ ಏನೋ ಒಂದು ಸಪೋರ್ಟ್ ಮಾಡಲಿ ಅಂತೇಳಿ ಅವ್ರಿಗೊಂದು ಮನವಿ ಮಾಡ್ಕೊತೀವಿ. ಆಮೇಲೆ ನಮ್ಮ ಶಾಸಕರು ಬಾಲಕೃಷ್ಣ ಅವರು ದಯವಿಟ್ಟು ನಮ್ಮ ಮಾಗಡಿ ತಾಲೂಕಲ್ಲಿ ಏನಾಗ್ತಿದೆ ಹೆಂಗಿದೆ ಅಂತ ಪ್ರತಿಯೊಂದು ವಿಷಯ ಅವ್ರಿಗೆ ಗೊತ್ತಿದೆ. ಆ ಗೊತ್ತಿರೋದ್ರಿಂದ ಅವ್ರಿಗೆ ಏನಾದರೂ ಒಂದು ನಮಗೆ ಅವಾಗೆಲ್ಲ ಹೇಳಿದ್ರು ಹೇಮಾವತಿ ಬಗ್ಗೆ ಹೋರಾಟ ಏನು ಮಾಡೋದು ಬೇಡ, ನಾವು ಏನೋ ಒಂದು ನೀರು ತಂದು ಬಿಡೋವಂಥ ಕೆಲಸ ಮಾಡ್ತಿದ್ವಿ, ಬೇಡ ಅಂತ ಹೇಳಿದರು. ಅವ್ರಿಗೆ ನಾವು ಗೌರವ ಕೊಟ್ಟು ಇವತ್ತು ನಾವು ಹೋರಾಟ ಅವಾಗೆಲ್ಲ ನಿಲ್ಲಿಸಿದ್ವಿ. ಇವಾಗ ಅವ್ರು ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆ ಈ ಥರ ಆಗಿರೋದ್ರಿಂದ ನಾವು ಅವ್ರನ್ನ ಎಲ್ಲ ಏನೋ ಒಂದು ಅವ್ರಿಗೆ ಮನೋಭಾವನೆ ಇದ್ದರೆ ಒಳ್ಳೆತನ ಒಂದು ಇದ್ದು ಒಂದು ನೀರು ಬಿಡುವಂಥ ಕೆಲಸ ಆಗಲಿ, ರೈತರಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡಲಿ ಅಂತೇಳಿ ಅವ್ರನ್ನಲ್ಲಿ ಮನವಿ ಮಾಡ್ಕೊತೀನಿ. ಎಲ್ರಿಗೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತೇನು ಮಾಗಡಿ ತಾಲೂಕು ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅನ್ನೋ ಸಲುವಾಗಿ ನಾವು ತಾಲೂಕಿನ ದಂಡಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸುವ ಒಂದು ಕಾರ್ಯವನ್ನು ಮಾಡಿದ್ದೇವೆ. ಇವತ್ತಿನ ದಿನ 2 ತಿಂಗಳು 3 ತಿಂಗಳಿಗೆ ಬಂತು ಮಳೆ ಮಳೆಗಾಲ ಸ್ಟಾರ್ಟ್ ಆಗಿ ಸಮರ್ಪಕವಾಗಿ ಮಳೆ ಆಗಿಲ್ಲ. ಬಿತ್ತನೆ ಒಂದು ಕಾಳು ಬಿತ್ತನೆ ಮಾಡಿಲ್ಲ ರೈತರು. ಹಾಗಾಗಿ ಬದದ ಛಾಯೆ ಮೂಡಿದೆ. ಈ ದನಕರುಗಳಿಗೆ ಮುಖ್ಯವಾಗಿ ದನಕರುಗಳಿಗೆ ನೀರಿಲ್ಲ, ಮೇವಿಲ್ಲ. ಈ ಸರ್ಕಾರಗಳು ಕಣ್ಮುಚ್ಕೊಂಡು ಕುಳಿತಿರೋ ಥರ ಕಾಣಿಸ್ತಾ ಐತೆ. ಬೇರೆ ಎಲ್ಲ ಒಂದು ಇಲಾಖೆಗಳಿಗೆ ದುಡ್ಡು ಬಿಡುಗಡೆ ಮಾಡ್ತಾವ್ರೆ, ದನಗಳಿಗೆ ಮೇವು ನೀರಿನ ವ್ಯವಸ್ಥೆನ ಜರೂರಾಗಿ ಮಾಡಬೇಕಾಗಿದೆ. ಈ ಮೇವಿಲ್ಲದ ಕಾರಣ ಜಾನುವಾರುಗಳನ್ನ ಅಡ್ಡಾದಿಡ್ಡಿಗೆ ಕೊಡ್ತಕ್ಕಂಥ ಕಾರ್ಯಗಳು ನಮ್ಮ ಕಣ್ಮುಂದೆ ಗೋಚರಿಸ್ತವೆ. ಈ ವಿಚಾರವನ್ನು ಮನಗಂಡು ಅಧಿಕಾರಿಗಳಾಗಿರ್ಬೋದು ಮತ್ತು ನಮ್ಮ ಸನ್ಮಾನ್ಯ ಶಾಸಕರಾಗಿರ್ಬೋದು ಮುಂಬರುವ ದಿನಗಳಲ್ಲಿ ಮೇವು ಮತ್ತು ನೀರಿನ ವ್ಯವಸ್ಥೆ ಮಾಡಬೇಕು. ಹಾಗೂ ನಮ್ಮ ಎಲ್ಲ ರೈತರಲ್ಲಿ ಒಂದು ಮನವಿ, ಬರ ಪರಿಹಾರ ಅಂತ ಘೋಷಣೆ ಮಾಡ್ತಾರೆ, ಆದರೆ ಅವರಿಗೆ ಸೌಲಭ್ಯ ಸಿಗಬೇಕಾದ್ರೆ ಎಲ್ಲರೂ ವಿಮೆ ಮಾಡಿಸ್ಬೇಕು. ಈ ಮೂಲಕ ಎಲ್ಲ ರೈತರಿಗೂ ನನ್ನ ಮನವಿ ಏನಪ್ಪ ಅಂತಂದರೆ, ನಮ್ಮ ರಾಗಿ ಆಗಿರ್ಬೋದು, ಬೇರೆ ಮಾವು ಆಗಿರ್ಬೋದು, ಎಲ್ಲ ಬೆಳೆಗಳಿಗೂ ವಿಮೆ ಇದೆ. ಆ ವಿಮೆನ ಮಾಡಿಸ್ಕೊಬೇಕು. ಆ ವಿಮೆ ಮಾಡಿಸಿದಾಗ ಮಾತ್ರ ಅವ್ರಿಗೆ ಬರ ಪರಿಹಾರ ಸಿಗೋದಕ್ಕೆ ಸಾಧ್ಯ. ಇಲ್ಲ ಅಂದರೆ ಬರೀ ಮಾತಕ್ಕಾಗಲಿ ಬರೀ ಯಾವುದೇ ವಿಚಾರಕ್ಕಾಗಲಿ ಇಲ್ಲಿ ಅನುಕೂಲಗಳು ದೊರೆಯೋದಿಲ್ಲ. ರೈತರಲ್ಲಿ ಮನವಿ, ಎಲ್ಲರೂ ಸಹ ತಮ್ಮ ರಾಗಿ ಬೆಳೆಗಳಾಗಿರ್ಬೋದು ಬೇರೆ ಬೇರೆ ಬೆಳೆಗಳಿಗೆ ವಿಮೆಗಳನ್ನ ಮಾಡಿಸ್ಕೊಳ್ಳಿ. ಆ ವಿಮೆಗೆ ಸನ್ಮಾನ್ಯ ಶಾಸಕರು 50% 50% ಹಣವನ್ನು ಭರಿಸ್ತಾ ಇದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ನೀವು ಭೇಟಿ ಮಾಡಿ ಆ ಸದುಪಯೋಗವನ್ನು ಪಡ್ಕೊಳ್ಳಿ. ಮತ್ತು ಈಗ ಹಾಲಿನ ರೇಟು ವಿಚಾರ ಬಂದಾಗ ಎಲ್ಲ DC ಕಚೇರಿ ಮುಂದೆ ರಾಮನಗರದಲ್ಲೆಲ್ಲ ವಿಚಾರ ಅವತ್ತು ಒಂದು ಪ್ರತಿಭಟನೆ ಮಾಡಿದೋ. ಆ ವಿಚಾರವನ್ನು ಮನಗಂಡು ನಮ್ಮ ಬೆಂಗಳೂರು ಮಹಾಮಂಡಳಿ ಹಾಲು ಒಕ್ಕೂಟದ ಅಧ್ಯಕ್ಷರಾದಂತಹ DK ಸುರೇಶ್ ಸಾಹೇಬ್ರವರು ಈ ಮೂಲಕ ಬರ ಪರಿಹಾರದ ಜೊತೆಗೆ ಹಾಲಿನ ದರವನ್ನು ಖರೀದಿ ದರವನ್ನು ಹೆಚ್ಚಿಗೆ ಮಾಡಿ ರೈತರಿಗೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥಿಸ್ಕೊಳ್ತೀವಿ. ಹಾಗೂ ಇಡೀ ತಾಲೂಕಿನ ವಿಚಾರ ಅಲ್ಲ, ಇಡೀ ಕರ್ನಾಟಕದ ವಿಚಾರ ಇದು. ಕರ್ನಾಟಕಕ್ಕೆ ಬರ ಬಂದಿರತಕ್ಕಂಥದ್ದು ಎಲ್ಲರಿಗೂ ಗೋಚರಿಸ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಕರ್ನಾಟಕವನ್ನು ಬರಪೀಡಿತ ಅಂತ ಘೋಷಣೆ ಮಾಡಿ ತಮ್ಮ ಎಲ್ಲ, ಏಕೆಂದರೆ ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ಕೆಂಪೇಗೌಡ ರೈತ ಸಂಘಟನೆ ಆಗಿರೋದ್ರಿಂದ ಕರ್ನಾಟಕವನ್ನು ಬರಪೀಡಿತ ಎಂದು ಘೋಷಣೆ ಮಾಡಿ ಎಲ್ಲ ಬಾಗಲಕೋಟೆ, ಬೀದರು, ಬೇರೆ ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಮಂದಿನೂ ಸಹ ಬೆಳೆ ಬಿತ್ತನೆ ಮಾಡಿದ್ದಾರೆ. ಯಾರಿಗೂ ಸಹ ಬಿತ್ತನೆ ಕೈಗೆ ಸಿಗ್ತಾ ಇಲ್ಲ, ಕಣ್ಣಿಗೂ ಕಾಣಿಸ್ತಾ ಇಲ್ಲ, ಆ ರೀತಿ ಆಗಿದೆ. ಅದನ್ನ ಮನಗಂಡು ಕರ್ನಾಟಕ ರಾಜ್ಯವನ್ನೇ ಬರಪೀಡಿತ ಅಂತ ಘೋಷಣೆ ಮಾಡಿ, ಬರಪೀಡಿತ ಅಂತ ಘೋಷಣೆ ಮಾಡಿದ ರಾಜ್ಯಕ್ಕೆ ಬರಬೇಕಾಗಿರತಕ್ಕಂಥ ಎಲ್ಲ ಸವಲತ್ತು ಸೌಕರ್ಯಗಳನ್ನು ಸಮರ್ಪಕವಾಗಿ ರೈತರಿಗೆ ಕೈ ತಲುಪಿಸಕ್ಕಂಥ ಕಾರ್ಯಗಳನ್ನು ನಮ್ಮ ಅಧಿಕಾರಿ ವರ್ಗ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸಂಘಟನೆ ಕೆಂಪೇಗೌಡರ ರೈತ ಸಂಘಟನೆಯ ಸಂಘದಿಂದ ವತಿಯಿಂದ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗ ಬರಪೀಡಿತ ಅನ್ನೋದು ಭಾಳ ಸುಮಾರು 3-4 ತಿಂಗಳಾಗೋಯ್ತು. ಮಳೆ ಅಂತೂ ಒಂದೇ ಒಂದನಿ ಕೆಳಗಡೆ ಬೀಳ್ತಲ್ಲ ಭೂಮಿಗೆ. ಹಾಗಾಗಿ ದಯವಿಟ್ಟು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾಯಿದ್ದೀವಿ, ದಯವಿಟ್ಟು ನಮ್ಮ ತಾಲೂಕನ್ನು ಬರಪೀಡಿತ ಅಂತ ಘೋಷಣೆ ಮಾಡಲೇಬೇಕು. ಹಾಗೆ ಸಹಕಾರ ಸಂಘ ಏನು ಬೆಳೆ ಸಾಲ ತೊಗೊಂಡಿದ್ರು ಅದನ್ನು ದಯವಿಟ್ಟು ಮನ್ನಾ ಮಾಡಲೇಬೇಕು. ಇಲ್ಲಾಂದರೆ ರೈತರುಗಳು
ಯಾವುದೇ ಕಾರಣಕ್ಕೂ ಇಕ್ಕಟ್ಟಲ್ಲಿ ಸಿಲ್ಕೊಂಬಿಟ್ಟಿದ್ದಾರೆ. ದಯವಿಟ್ಟು ಅವರು ಎದ್ದೊಳಕ್ಕಾಗ್ತಾ ಇಲ್ಲ. ಆದ್ದರಿಂದ ದಯವಿಟ್ಟು ಮನವಿ ಮಾಡ್ತಾ ಇದ್ದೀನಿ, ಕೈ ಮುಗಿದು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಬೆಳೆ ಸಾಲವನ್ನು ಮನ್ನಾ ಮಾಡಿ. ಹಾಗೆ ದನಕರುಗಳಿಗೆ ಕುಡಿಯೋ ನೀರಿಗಾಗಿ ನೀರನ್ನ ದಯವಿಟ್ಟು ಹೇಮಾವತಿ ನೀರು ಬಿಡ್ತೀನಿ ಕೆರೆಗಳಿಗೆ ಅಂತ ಹೇಳಿದ್ರೆ ದಯವಿಟ್ಟು ಅದಕ್ಕೆ ಕೆರೆಗೆ ನೀರು ಬಿಟ್ಟು ದನಕರುಗಳನ್ನ ಉಳಿಸೋವಂಥ ಕೆಲಸ ಮಾಡಿ. ಹಾಗೆ ಕೇಳಿಬಿಟ್ಟು 2 ಮಾತು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನು. ವಂದನೆಗಳು.